Hello friends, welcome to our YouTube channel Try This Recipe. ಇವತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಎಗ್ಲೆಸ್ ವೆನಿಲಾ ಕಪ್ ಕೇಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಪ್ರಿಪರೇಷನ್ಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಮೈದಾ 1 ಕಪ್, ಪೌಡರ್ಡ್ ಶುಗರ್ 1/4 ಕಪ್ ಬೇಕಾಗತ್ತೆ, ಕುಕ್ಕಿಂಗ್ ಆಯಿಲ್ 1/4 ಕಪ್ ಬೇಕಾಗತ್ತೆ, ಮೊಸರು ಅರ್ಧ ಕಪ್ಪು, ಹಾಲು ಅರ್ಧ ಕಪ್, ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಬೇಕಾಗತ್ತೆ, ಕಂಡೆನ್ಸ್ಡ್ ಮಿಲ್ಕ್ 1/4 ಕಪ್, ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್, ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಸಣ್ಣ ಕಟ್ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈ ಕಪ್ ಮತ್ತು ಸ್ಪೂನಲ್ಲೇ ಮೆಷರ್ ಮಾಡಿರೋದು. ನೀವು ಕೂಡ ಯಾವುದಾದ್ರು ಒಂದು ಬೌಲ್, ಕಪ್ ಅಥವಾ ಸ್ಪೂನ್ನ ಮೆಷರ್ಮೆಂಟ್ಗೆ ತಗೊಳ್ಬಹುದು. ಕಪ್ ಕೇಕ್ ಮೋಲ್ಡ್ನ ತೊಗೊಂಡಿದ್ದೀನಿ. ಈಗ ಕಪ್ ಕೇಕ್ನ ಪ್ರಿಪೇರ್ ಮಾಡೋಣ. ಒಂದು ಬೌಲ್ಗೆ ನಾನಿವಾಗ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರು ಅನ್ಫ್ಲೇವರ್ಡ್ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ನಂತರ ಕರ್ಡ್ ಮೊಸರು ಹಾಕ್ತಾಯಿದ್ದೀನಿ. ಸೊ ಇದು ಎರಡನ್ನು ನೀಟಾಗಿ ಕಂಬೈನ್ ಮಾಡಿ ಮಿಕ್ಸ್ ಮಾಡಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಈಗ ನಾನು 1/4 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಮಿಕ್ಸ್ ಆದ ನಂತರ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕಾಗತ್ತೆ. ಈಗ ಹಾಲು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನೀವು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಮೊದಲಿಗೆ ಮೈದಾ ಹಾಕ್ತಾಯಿದ್ದೀನಿ ನಾನು. ನಂತರ ಪೌಡರ್ಡ್ ಶುಗರ್ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು 1 ಚಿಟಿಕೆ ಉಪ್ಪು. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸಿಫ್ಟ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿವಾಗ. ಯಾವುದೇ ಗಂಟು ಇಲ್ದಿರೋ ರೀತಿ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಜಾಸ್ತಿ ಸ್ವೀಟ್ನೆಸ್ ಬೇಕು ಅಂತ ಅನಿಸಿದ್ರೆ ಶುಗರ್ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಎಕ್ಸ್ಟ್ರಾ ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಬಹುದು. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನು ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಸೊ ಎಲ್ಲ ಮೋಲ್ಡ್ಗೂ ಹಾಕಿದ್ದೀನಿ ನಾನಿವಾಗ. ಗಾರ್ನಿಷ್ಗೆ ಅಂತ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಮೋಲ್ಡ್ಸ್ಗೂ ನಾನು ಹಾಕ್ತಾಯಿದ್ದೀನಿ. ಚಾಕೋ ಚಿಪ್ಸ್ನೂ ಕೂಡ ನೀವು ಹಾಕ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಬದಲಾಗಿ. ಮೋಲ್ಡ್ಸ್ನ ಫುಲ್ಲು ಫಿಲ್ ಮಾಡಬೇಡಿ, ಒಂದು ಸ್ವಲ್ಪ ಗ್ಯಾಪ್ ಇರಲಿ. ಈಗಾಗಲೇ ನಾನು ಮೈಕ್ರೋವೇವ್ ಅವನ್ನ 180 ಡಿಗ್ರಿ ಸೆಲ್ಸಿಯಸ್ಗೆ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೀನಿ. ಇದಾದ ನಂತರ ನೀವು 20 ಮಿನಿಟ್ಸ್ಗೆ ಬೇಕ್ ಮಾಡಬೇಕಾಗತ್ತೆ. ಸೊ ಎಲ್ಲ ಮೋಲ್ಡ್ಸ್ನ ನಾನು ಮೈಕ್ರೋವೇವ್ ಅವನ್ನಲ್ಲಿ ಶಿಫ್ಟ್ ಮಾಡಿದ್ದೀನಿ. ಬೇಕ್ ಆಗ್ತಾಯಿದೆ. ಬೇಕ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಈಗ 20 ಮಿನಿಟ್ಸ್ ಆಗಿದೆ. ಈಗ ಕಪ್ ಕೇಕ್ ಬೇಕ್ ಆಗಿದೆಯಾ ಇಲ್ವಾ ಅಂತ ನಾವು ಒಂದು ಟೂತ್ ಪಿಕ್ನ ಸಹಾಯದಿಂದ ನೋಡೋಣ. ಈಗ ಕಪ್ ಕೇಕ್ ಒಳಗೆ ಪ್ರಿಕ್ ಮಾಡಿ ನೋಡ್ತಾ ಇದ್ದೀನಿ. ಬೇಕ್ ಆಗಿದೆ. ಸೊ ಎಲ್ಲ ಮೋಲ್ಡ್ಸ್ನು ನಾವು ಓವನಿಂದ ಆಚೆ ತೆಗೆದ್ಬಿಡೋಣ.
ಒಂದು ಪ್ಲೇಟ್ಗೆ ಎಲ್ಲ ಕಪ್ ಕೇಕ್ಸ್ನ ಶಿಫ್ಟ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಡಬೇಕಾಗತ್ತೆ. ಈಗ ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ. ಈಗ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ಸ್ಪಂಜಿಯಾಗಿ ಕೂಡ ಕಾಣಿಸ್ತಾ ಇದೆ. ನೋಡ್ಬೋದು ನೀವೆಷ್ಟು ಸಾಫ್ಟಾಗಿ ಬಂದಿದೆ ಕಪ್ ಕೇಕ್ ಅಂತ. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.